ಅಕ್ಕರದಿ ಲಕುಮಿನಾರಾಯಣರ್ಗೆರಗಿ ತದ್ಭಕ್ತ ಮಧ್ವಮುನಿಗೆ ಶರಣಂತೆ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಮುಖಾಕರಾನಹಂ ವಾದಿರಾಜ ಗುರುಂ ಹಯಗ್ರೀವ ಪದಾಶ್ರಯಾನ್. ಎಷ್ಟನೇ ನುಡಿ ಆಗಬೇಕು? ಹತ್ತನೇ ನುಡಿಯಾಗಿದೆ. ಎಷ್ಟನೇದು? ಹತ್ತನೇದು ನುಡಿಯಾಗಿದೆ. ಈಗ 11ನೇ ನುಡಿ ಸೃಷ್ಟಿ ಸಂಧಿಯಲ್ಲಿ. ಸರಿ. ಧರ್ಮವೆನಿಪ ನಿನ್ನ ಬೊಮ್ಮ ಜೀವರ ಐಕ್ಯ ಚಿನ್ಮಾತ್ರವಲ್ಲ. ದ್ವಿತೀಯ ಅಮ್ಮಮ್ಮ ಅದ್ವಿತೀಯ ಎಂಬ ಶ್ರುತಿ ನಿನಗೆ ಸಮ್ಮತ ಐಕ್ಯ ಖಂಡಿಸಿತಲ್ಲ. ಈಗ ಜೀವ ಬ್ರಹ್ಮರಿಗೆ ಐಕ್ಯವನ್ನ ಅದ್ವೈತವಾದಿಗಳು ಹೇಳ್ತಾರೆ. ಈ ಐಕ್ಯ ಅನ್ನೋದು ಒಂದು ಧರ್ಮ ತಾನೆ. ಈ ಐಕ್ಯ ಎಂಬ ಧರ್ಮ ಎಲ್ಲಿದೆ ಅಂತ ಕೇಳಿದರೆ ಜೀವ ಬ್ರಹ್ಮ ಇಬ್ಬರಲ್ಲೂ ಐಕ್ಯ ಅನ್ನೋ ಧರ್ಮ. ಉದಾಹರಣೆಗೆ, ಒಂದು ಗಿಡದ ಮೇಲೆ ಬಂದು ಪಕ್ಷಿ ಕೂತ್ಕೊಂಡಿತು ಅಂತಂದ್ರೆ ಪಕ್ಷಿಯ ಸಂಯೋಗ ಗಿಡಕ್ಕಿದೆ ಅಂತ ಹೇಳ್ತೀವಿ. ಆ ಸಂಯೋಗ ಎಂಬ ಧರ್ಮ ಪಕ್ಷಿಯಲ್ಲೂ ಇರುತ್ತದೆ, ಗಿಡದಲ್ಲೂ. ಸಂಯೋಗ ಅನ್ನೋದು ಒಂದು ಹೇಗೆ ಧರ್ಮನೋ ಹಾಗೆ ಐಕ್ಯನೂ ಒಂದು ಧರ್ಮ. ಈ ಐಕ್ಯ ಅಂದ್ರೆ ಏಕತ್ವ, ಏಕತ, ಇದು ಒಂದು ಧರ್ಮ. ಇದು ಎಲ್ಲಿದೆ ಅಂದ್ರೆ ಜೀವ ಬ್ರಹ್ಮರಲ್ಲಿ ನೀವು ಐಕ್ಯವನ್ನ ಹೇಳ್ತೀರಿ ಅಂತಂದ್ರೆ ಐಕ್ಯ ಜೀವ ಬ್ರಹ್ಮ ಇಬ್ಬರಲ್ಲೂ ಇದೆ. ಇಲ್ಲಿ ಕೇಳ್ತೇವೆ ನಾವು, ಈ ಐಕ್ಯ ಎಂಬ ಧರ್ಮ ಜೀವ ಬ್ರಹ್ಮರಿಗಿಂತ ಬೇರೇನೋ ಜೀವ ಬ್ರಹ್ಮರ ಸ್ವರೂಪನೋ? ಐಕ್ಯ ಅನ್ನೋದು ಜೀವ ಬ್ರಹ್ಮರ ಸ್ವರೂಪ. ಜೀವ ಬ್ರಹ್ಮರಿಗೆ ಐಕ್ಯದೊಂದಿಗೆ ಅಭೇದ ಇದೆ. ಜೀವ ಬ್ರಹ್ಮರು ಹೇಗೆ ಚಿನ್ಮಾತ್ರರೋ ಚೈತನ್ಯ ಸ್ವರೂಪರೋ ಅದರಂತೆ ಅಂತಹ ಚೈತನ್ಯ ಸ್ವರೂಪವಾದ ಜೀವ ಹಾಗೂ ಬ್ರಹ್ಮರ ಐಕ್ಯ ಹೊಂದಿದೆ ಈ ಜೀವ ಬ್ರಹ್ಮ ಐಕ್ಯ. ಜೀವ ಬ್ರಹ್ಮ ಐಕ್ಯ ಅನ್ನೋದು ಚೈತನ್ಯ ಸ್ವರೂಪರಾದ ಜೀವ ಬ್ರಹ್ಮರೊಂದಿಗೆ ಅಭೇದ ಹೊಂದಿದೆ ಅಂತ ಹೇಳಿಕ್ಕಂತೂ ನೀವು ತಯಾರಿಲ್ಲ. ಆದ್ದರಿಂದ ಐಕ್ಯ ಕೇಳಿಸ್ತಿಲ್ಲ ಆಚಾರ್ಯ. ಅದಕ್ಕೆ ನಾನು ನಿಲ್ಸಿದೆ. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಸರಿ ಸರಿ. ಈ ಜೀವ ಬ್ರಹ್ಮರ ಐಕ್ಯ ಅನ್ನೋದು ಜೀವ ಬ್ರಹ್ಮರಿಂದ ಆವಾಗ ಏಕಮೇವಾದ್ವಿತೀಯಂ ಬ್ರಹ್ಮ ಅನ್ನುವ ಶ್ರುತಿ ಐಕ್ಯವನ್ನ ಪ್ರತಿಪಾದನೆ ಮಾಡುತ್ತದೆ ಅಂತ ನೀನು ಹೇಳ್ತೀವಿ.
ಆದರೆ ಆ ಶ್ರುತಿಯೇ ಐಕ್ಯವನ್ನ ಖಂಡನೆ ಮಾಡ್ತಾರೆ. ಯಾಕೆ ಅಂದ್ರೆ ಆ ಶ್ರುತಿಯಲ್ಲಿ ಅದ್ವಿತೀಯಂ ಅಂತ ಶಬ್ದ ಇದೆ. ದ್ವಿತೀಯ ಅಂದ್ರೇನು? ಬ್ರಹ್ಮನಿಗಿಂತ ಬೇರೆಯಾದ ಭಿನ್ನವಾದ ಒಂದು ಧರ್ಮ ಇದ್ರೆ ಅದನ್ನ ದ್ವಿತೀಯ, ಎರಡನೆಯದ್ದು. ಬ್ರಹ್ಮನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ. ಅದು ಧರ್ಮ ಇರ್ಲಿ, ಧರ್ಮಿ ಇರ್ಲಿ. ಬ್ರಹ್ಮನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ ಅನ್ನೋದೇ ಅದ್ವಿತೀಯ ಶಬ್ದದ ಅರ್ಥ. ಬ್ರಹ್ಮನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ ಅಂದ್ರೆ ಬ್ರಹ್ಮನಿಗಿಂತ ಭಿನ್ನವಾಗಿ ಏನ್ ತೋರ್ತಾ ಇದೆ ಅದೆಲ್ಲವೂ ಮಿಥ್ಯ. ಈಗ ಐಕ್ಯವೂ ಕೂಡ ಬ್ರಹ್ಮನಿಗಿಂತ ಭಿನ್ನತ ಅಂದ ಮೇಲೆ ಐಕ್ಯವೂ ಕೂಡ ಮಿಥ್ಯ ಅಂತ ಹೇಳಿದಂಗಾಯ್ತು. ಅಂದಮೇಲೆ ಏಕಮೇವಾದ್ವಿತೀಯಂ ಅನ್ನುವಂತಹ ವಾಕ್ಯವನ್ನ ನೀವು ಐಕ್ಯವನ್ನ ಪ್ರತಿಪಾದನೆ ಮಾಡುತ್ತದೆ ಅಂತ ಅನ್ನೋದಕ್ಕೆ ಉದಾಹರಣೆಯಾಗಿ ಹೇಳ್ತೀರಾ. ಆದ್ರೆ ಅದೇ ಶ್ರುತಿ ಐಕ್ಯವನ್ನ ಖಂಡನೆ ಮಾಡ್ತಾ ಇದೆ. ಐಕ್ಯವನ್ನ ಹೇಳುವ ವಿಷಯದಲ್ಲಿ ಯಾವ ಶ್ರುತಿಯನ್ನ ನೀವು ಪ್ರಮಾಣವಾಗಿ ಕೊಡ್ತೀರಿ, ಅದೇ ಶ್ರುತಿ ಐಕ್ಯವನ್ನ ಖಂಡನೆ ಮಾಡ್ತಾ ಇದೆ. ಇದು ಬಹಳ ಆಶ್ಚರ್ಯದ ವಿಷಯ. ಇಂತಹ ಐಕ್ಯವನ್ನ ಪ್ರತಿಪಾದನೆ ಮಾಡುವ ಏಕಮೇವಾದ್ವಿತೀಯಂ ಬ್ರಹ್ಮ ಸ ಆತ್ಮ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮುಂತಾದ ಯಾವುದೇ ವಾಕ್ಯಗಳಿದ್ರೂ ಅವುಗಳೆಲ್ಲವೂ ಕೂಡ ಅತತ್ವಾವೇದಕ, ತತ್ವಾವೇದಕಗಳಲ್ಲ. ಯಾಕೆ? ಮಿಥ್ಯಾ ಆದಂತಹ ಐಕ್ಯವನ್ನ ಹೇಳುವಂತಹ ಇವುಗಳು ಮಿಥ್ಯಾ ಆವೇದಕ ಆದವೇ ಹೊರತು ಸತ್ಯ ಆವೇದಕ ಆಗಲಿಲ್ಲ, ತತ್ವಾವೇದಕ ಆಗಲಿಲ್ಲ, ಅತತ್ವಾವೇದಕ ಆದವು. ಆದ್ದರಿಂದ ಅಪ್ರಮಾಣ ಆದಂತೆ ಆಗುತ್ತೆ. ಹಾಗಾಗಿ ಅದ್ವಿತೀಯವೆಂಬ ಶ್ರುತಿ ನಿನಗೆ ಸಮ್ಮತ ಐಕ್ಯವ ಖಂಡಿಸಿತಲ್ಲ. ಯಾವ ಏಕಮೇವಾದ್ವಿತೀಯಂ ಅನ್ನೋ ಶ್ರುತಿಯನ್ನ ಐಕ್ಯವನ್ನ ಪ್ರತಿಪಾದನೆ ಮಾಡೋ ವಿಷಯದಲ್ಲಿ ನೀವು ಉದಾಹರಣೆ ಕೊಡ್ತೀರಿ, ಆ ಶ್ರುತಿಯೇ ಸ್ಪಷ್ಟವಾಗಿ ಐಕ್ಯವನ್ನ ನಿರಾಕರಣೆ ಮಾಡ್ತಾ ಇದೆ. ಯಾಕೆಂದ್ರೆ ಐಕ್ಯ ಅನ್ನೋದು ಜೀವಬ್ರಹ್ಮರಿಗಿಂತ ಭಿನ್ನ ಅಂತಾಗಿ ಬಿಟ್ರೆ ಬ್ರಹ್ಮನಿಗಿಂತ ಬೇರೆಯಾದ ಎಲ್ಲಾನು ಮಿಥ್ಯ ಅಂತ ಹೇಳೋ ನೀವು ಬ್ರಹ್ಮನಿಗಿಂತ ಬೇರೆಯಾದ ಅವನ ಧರ್ಮಗಳನ್ನಾಗ್ಲಿ ಯಾವುದನ್ನೇ ಆದ್ರೂ ಮಿಥ್ಯ ಅಂತ ಒಪ್ಪಲೇಬೇಕು. ಈಗ ಪರಬ್ರಹ್ಮನಿಗಿಂತ ಭಿನ್ನವಾದ ಈ ಐಕ್ಯ ಮಿಥ್ಯ, ಪರಬ್ರಹ್ಮನಿಗಿಂತ ಭಿನ್ನ ಆದದ್ದರಿಂದ ಅದು ಮಿಥ್ಯ ಅಂತ ಹೇಳಲೇಬೇಕು. ಇಂತಹ ಮಿಥ್ಯ ಆಗಿರುವ ಐಕ್ಯವನ್ನ ಪ್ರತಿಪಾದನೆ ಮಾಡುವ ಈ ಸ ಆತ್ಮ ತತ್ವಮಸಿ ಮುಂತಾದ ಏನೇನು ವಾಕ್ಯಗಳಿದ್ದಾವೆ, ಶ್ರುತಿ ವಾಕ್ಯಗಳು, ಅವುಗಳೆಲ್ಲವೂ ಕೂಡ ಅತತ್ವಾವೇದಕ ಅಂತ ಆ ಶ್ರುತಿಗಳನ್ನ ಹೇಳಿದಂತೆ ಆಯ್ತು. ಅತತ್ವಾವೇದಕ, ತತ್ವಾವೇದಕ ಆಗ್ಲಿಲ್ಲ ಅಂದ್ರೆ ಯಥಾರ್ಥವಾದ ವಿಷಯವನ್ನ ಅವುಗಳು ಪ್ರತಿಪಾದನೆ ಮಾಡಲಿಲ್ಲ ಅಂತಾಯ್ತು. ಸರಿ ಆಗ್ತದ ಇದು? ಆದ್ದರಿಂದ ನೀವು ಹೇಳುವ ಐಕ್ಯವನ್ನ ಐಕ್ಯದ ವಿಷಯದಲ್ಲಿ ನೀವೇ ಪ್ರಮಾಣವಾಗಿ ಉದಾಹರಿಸುವಂತಹ ಶ್ರುತಿಯೇ ನಿರಾಕರಣೆ ಮಾಡಿದೆ. ಅದಕ್ಕೆ ಅಮ್ಮಮ್ಮ ಅಂತ ಎಂಥ ಆಶ್ಚರ್ಯದ ವಿಷಯ ಇದು. ಐಕ್ಯದ ವಿಷಯದಲ್ಲಿ ಯಾವ ವಾಕ್ಯವನ್ನು ನೀವು ಪ್ರಮಾಣವಾಗಿ ಕೋಟ್ ಮಾಡ್ತೀರೋ ಅದೇ ವಾಕ್ಯ ಐಕ್ಯದ ನಿರಾಕರಣೆ ಮಾಡುತ್ತಾ ಇದೆ ಎನ್ನುವುದು ಭಾರಿ ಆಶ್ಚರ್ಯ ಪಡುವಂತಹ ವಿಷಯವಾಗಿ
ಏವಂಚ ನೈಕ್ಯಂ ಐಕ್ಯಸ್ಯ ತದಭಾವೇ ನ ತತ್ವತ ಅತತ್ವಾವೇದಕಂ ಶಾಸ್ತ್ರಂ ಅಮಾನಂ ತಜ್ಜಿತಂ ಪರೈಹಿ ಎಂಬುದಾಗಿ. ಇದನ್ನ ಮತ್ತೊಂದು ರೀತಿಯಿಂದ ಮುಂದಿನ ನುಡಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ತನ್ನ ಬಾಯಿಗೆ ಮುಟ್ಟುತಿಹ ಮೂಷಕವ ಬಿಟ್ಟು ನಿನ್ನ ಶ್ರುತಿ ಎಂಬ ಭುಜಗಿ ಅನ್ಯತ್ರ ಹೋಗದು. ಒಂದರಿಂದ ಉದರ ಸಂಪೂರ್ಣವಾಗಲು ಮತ್ತೆ ಎರಗದು. ಈಗ ಶ್ರುತಿಯನ್ನ ಒಂದು ಸರ್ಪಕ್ಕೆ, ಹಾವಿಗೆ ಹೋಲಿಸಿ ವರ್ಣನೆ ಮಾಡ್ತಾ ಇದ್ದಾರೆ. ಅದು ಹಸಿದಿರೋ ಹೆಣ್ಣು ಹಾವಿನಂತೆ ಶ್ರುತಿ ಇದೆ. ಹಾವು ಇಲಿಯನ್ನು ಹುಡುಕ್ತಾ ಇಲಿಯನ್ನು ನುಂಗ್ಲಿಕ್ಕೆ ಬರುವಾಗ ತನ್ನ ಬಾಯಿಗೆ ಒಂದು ಇಲಿ ಸಿಕ್ಕಿಬಿಟ್ರೆ ಸಾಕು, ಅದನ್ನ ಬಿಡೋದಿಲ್ಲ. ಅದು ನುಂಗಿಯೇ ತನ್ನ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು, ಒಮ್ಮೆ ಒಂದು ಇಲಿಯನ್ನು ನುಂಗಿ ಹೊಟ್ಟೆ ತುಂಬಿತು ಅಂತಂದ್ರೆ ಆಮೇಲೆ ಮುಗೀತು, ಹೊರಟೋಗಿ ಬಿಡುತ್ತೆ. ಮತ್ತೊಂದು ಇಲಿಯನ್ನು ಹುಡುಕ್ತಾ ಕೂಡು. ಅದರಂತೆ ಶ್ರುತಿ ಏಕಮೇವಾದ್ವಿತೀಯಂ ಅನ್ನುವಂತಹ ಶ್ರುತಿ ಅದು ಭುಜಗಿ, ಹಾವಿದ್ದಾಗಿ, ಹೆಣ್ಣು ಹಾವಿದ್ದಾಗಿ, ಹಸದ ಹೆಣ್ಣು ಹಾವಿದ್ದಾಗಿ ಶ್ರುತಿ ಎಂಬ ಭುಜಗಿ. ಆ ಶ್ರುತಿ ಏಕಮೇವ ಅದ್ವಿತೀಯಂ ಅಂತ, ಅದ್ವಿತೀಯಂ ಅಂತ ಹೇಳೋ ಮೂಲಕ ಬ್ರಹ್ಮನಿಗಿಂತ ಎರಡನೆಯದಾದ ಯಾವುದೂ ಇಲ್ಲ, ಬ್ರಹ್ಮನಿಗಿಂತ ಭಿನ್ನವಾದ ಇನ್ನೊಂದು ಯಾವುದೂ ಇಲ್ಲ ಅಂತ ನಿಷೇಧ ಮಾಡ್ತಾ ಇದೆ. ಬ್ರಹ್ಮನಿಗಿಂತ ಬೇರೆಯಾದ ಎರಡನೇ ವಸ್ತು ಇಲ್ಲ ಅಂತ ನಿಷೇಧ ಮಾಡ್ತೀವಿ. ಅದು ಯಾವುದದು ಎರಡನೆಯದ್ದು? ಹುಡುಕೊಂಡು ಬಹಳ ದೂರ ಹೋಗೋ ಕಾರಣ ಇಲ್ಲ. ಏಕಮೇವ ಅದ್ವಿತೀಯಂ ಅನ್ನೋ ಶ್ರುತಿಯಲ್ಲಿ ಏಕ ಎಂಬ ಶಬ್ದದಿಂದ ಐಕ್ಯವನ್ನ ಹೇಳಿದೆ. ಆ ಐಕ್ಯವನ್ನೇ ಶ್ರುತಿ ನಿಷೇಧ ಮಾಡ್ತಾ ಇದೆ ಅಂತ ಹೇಳಬೇಕು. ಯಾಕೆಂದ್ರೆ ಐಕ್ಯ ಅನ್ನೋದೊಂದು ಧರ್ಮ, ಅದು ಬ್ರಹ್ಮನಿಗಿಂತ ಭಿನ್ನವಾದ ಧರ್ಮ ಅಂತ ಈಗಾಗಲೇ. ಅಲ್ಲಿಗೆ ಬ್ರಹ್ಮನಿಗಿಂತ ಬೇರೆಯಾದ ಎಲ್ಲವೂ ಮಿಥ್ಯಾ ಅಂತಾದಾಗ ಬ್ರಹ್ಮನಿಗಿಂತ ಬೇರೆಯಾದ ಐಕ್ಯವೂ ಕೂಡ ಮಿಥ್ಯಾ ಅಂತ ಹೇಳಿದಾಗ ಆಯ್ತು. ಯಾಕೆ? ಐಕ್ಯವೂ ಕೂಡ ಬ್ರಹ್ಮನಿಗಿಂತ ಭಿನ್ನನೇ. ಅಂದಮೇಲೆ ಬ್ರಹ್ಮನಿಗಿಂತ ಭಿನ್ನವಾದ ಯಾವುದೋ ಘಟಪಟಾದಿಗಳನ್ನು, ಆಕಾಶಾದಿಗಳನ್ನು ಹುಡುಕೊಂಡು ಹೋಗೋದ್ರ ಬದಲು ಅದ್ವಿತೀಯಂ ಅನ್ನೋ ಶ್ರುತಿ ಬ್ರಹ್ಮನಿಗಿಂತ ಭಿನ್ನವಾದದ್ದೆಲ್ಲ ಮಿಥ್ಯಾ ಅಂತ ಹೇಳುತ್ತದೆ. ಆ ಬ್ರಹ್ಮನಿಗಿಂತ ಭಿನ್ನವಾದ ಎರಡನೇದ್ ಯಾವುದು ಅಂತನ್ಲಿಕ್ ನೀವು ದೂರ ಹೋಗಬೇಡ್ರಿ. ಅದ್ವಿತೀಯಂ ಅನ್ನೋ ಪದದ ಹಿಂದೇನೆ ಇರುವ ಏಕಂ ಅನ್ನೋ ಐಕ್ಯ ಇಟ್ಟು, ಅದು ಬ್ರಹ್ಮನಿಗಿಂತ ಭಿನ್ನ. ಆದ್ದರಿಂದ ಅದ್ವಿತೀಯಂ ಅನ್ನೋ ಪದದಿಂದ ಅತ್ಯಂತ ಪೂರ್ವದಲ್ಲಿ ಪ್ರಸ್ತುತವಾದದ್ದು ಐಕ್ಯ, ಏಕಂ ಅನ್ನೋ ಶಬ್ದದಿಂದ ಪ್ರಸ್ತುತವಾದದ್ದು ಐಕ್ಯ. ಅಲ್ಲೇ ಕೈಯಾಗಿರುವಂತಹ ಐಕ್ಯವನ್ನ ಮಿಥ್ಯಾ ಅಂತ ಹೇಳೋದು ಬಿಟ್ಟು ಕಾಣದೇ ಇರೋ ಯಾವುದು ಆಕಾಶಾದಿ ಪ್ರಪಂಚವನ್ನ ಎರಡನೆಯದ್ದು ಅದನ್ನ ಮಿಥ್ಯಾ ಅಂತ ಯಾಕೆ ಹೇಳಲಿಕ್ಕೆ ಹೋಗ್ತದೆ ಶ್ರುತಿ? ಪ್ರಥಮಾತಿಕ್ರಮಣೆ ಮಾನಾಭಾವ ಅಂತ ಯಾವುದು
ಮೊದಲು ನಮ್ಮ ಬುದ್ಧಿಯಲ್ಲಿ ಉಪಸ್ಥಿತ ಆಗಿರ್ತದೆ, ಕಣ್ಣಿಗೆ ಬಿದ್ದಿರ್ತದೆ. ಅದನ್ನು ಬಿಟ್ಟು ಇನ್ನೊಂದನ್ನು ಯಾವುದನ್ನು ಹುಡುಕೊಂಡು ಹೋಗೋದಕ್ಕೆ ಪ್ರಮಾಣ ಇಲ್ಲ. ಅದ್ವಿತೀಯಂ ಅನ್ನೋ ಶ್ರುತಿ ಬ್ರಹ್ಮನಿಗಿಂತ ದ್ವಿತೀಯವಾದ ಭಿನ್ನವಾದದ್ದನ್ನ ನಿರಾಕರಣೆ ಮಾಡುತ್ತದೆ ಅಂತ ಹೇಳುವಾಗ, ಅದೇ ವಾಕ್ಯದಲ್ಲಿ ಹಿಂದೆ ಇರುವ ಏಕಂ ಅನ್ನೋದನ್ನು ತಗೊಂಡು ಐಕ್ಯವನ್ನ ನಿರಾಕರಣೆ ಮಾಡ್ತಾ ಇದೆ. ಯಾಕೆ? ಐಕ್ಯ ಬ್ರಹ್ಮನಿಗಿಂತ ಭಿನ್ನ ಅಂದ ಮೇಲೆ ಐಕ್ಯವು ಮಿಥ್ಯಾ. ಆದ್ದರಿಂದ ಶ್ರುತಿ ಬ್ರಹ್ಮನಿಗಿಂತ ಬೇರೆಯಾದಂತಹ ಐಕ್ಯ ಇಲ್ಲ, ಐಕ್ಯ ಮಿಥ್ಯಾ ಅಂತ ನಿಷೇಧ ಮಾಡ್ತಾ ಇದೆ. ಆದ್ದರಿಂದ ತನ್ನ ಬಾಯಿಗೆ ಮುಟ್ಟುತಿಹ ಮೂಷಕವ ಬಿಟ್ಟು ಅನ್ಯತ್ರ ಹೋಗದು ಅಂತ ಮೊದಲು ತಗೊಂಡು ದೃಷ್ಟಾಂತ. ತನ್ನ ಬಾಯಿಗೆ ಸಿಲುಕಿರುವಂತಹ ಇಲಿಯನ್ನು ನುಂಗೋದು ಬಿಟ್ಟು ಇನ್ಯಾವುದೋ ಇಲಿಯನ್ನು ಹುಡುಕೊಂಡು ಹೋಗೋದಿಲ್ಲ ಆ ಸರ್ಪ. ಅದರಂತೆ ಶ್ರುತಿ ಎಂಬ ಭುಜಗಿ, ವೇದಗಳೆಂಬಂತಹ ಸರ್ಪ, ಹೆಣ್ಣು ಹಾವು, ಹಸುದ ಹೆಣ್ಣು ಹಾವು, ಅದು ಕೂಡ ಯಾವುದದು? ಶ್ರುತಿ ಎಂಬ ಹಾವು, ಏಕಮೇವಾದ್ವಿತೀಯಂ ಅನ್ನೋ ಶ್ರುತಿ ಎಂಬ ಹಾವು. ಅಲ್ಲಿ ಅದ್ವಿತೀಯಂ ಅನ್ನುವಂತಹ ಪದದಿಂದ ಬ್ರಹ್ಮನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದೆ. ಬ್ರಹ್ಮನಿಗಿಂತ ಭಿನ್ನವಾದ ಏಕಂ ಅನ್ನೋ ಪದದಿಂದ ಹೇಳಿದ ಐಕ್ಯವನ್ನೇ ನಿಷೇಧ ಮಾಡಿದೆ ಅಂತ ಹೇಳಲಿಕ್ಕೆ ಬರ್ತಿರ್ಬೇಕಾದ್ರೆ ಬ್ರಹ್ಮನಿಂದ ಭಿನ್ನವಾದದ್ದು ಯಾವ್ಯಾವುದು? ಘಟ, ಪಟ, ಆಕಾಶ, ಪೃಥ್ವಿ ಅಂತ ಹುಡುಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಆದ್ದರಿಂದ ತನ್ನ ಬಾಯಿಗೆ ಸಿಕ್ಕಿರೋ ಇಲಿಯನ್ನು ನುಂಗೋದು ಬಿಟ್ಟು ಎಲ್ಲೋ ದೂರ ಇರೋ ಇಲಿಯನ್ನು ಹುಡುಕೊಂಡು ಹೋಗ್ತದ ಆ ಸರ್ಪ? ಇಲ್ಲ. ಅದರಂತೆ ಅದ್ವಿತೀಯಂ ಅನ್ನೋ ಪದ ತನ್ನ ಹಿಂದೆ ಇರುವಂತಹ ಏಕ ಶಬ್ದದಿಂದ ಹೇಳಲ್ಪಟ್ಟ ಐಕ್ಯವನ್ನ ನಿಷೇಧ ಮಾಡೋದು ಬಿಟ್ಟು ಇನ್ಯಾವುದೋ ಆಕಾಶಾದಿ ಪ್ರಪಂಚ ಬ್ರಹ್ಮನಿಂದ ಭಿನ್ನ, ಅದನ್ನ ಮಿಥ್ಯಾ ಅಂತೀನಿ ಅಂತ ಹೇಳಲಿಕ್ಕೆ ಸಮಂಜಸ ಆಗೋದಿಲ್ಲ. ಆದ್ದರಿಂದ ನಿನ್ನ ಶ್ರುತಿ ಎಂಬ ಭುಜಗಿ ಅನ್ಯತ್ರ ಹೋಗದು. ನೀನು ಹೇಳುವ ಏಕಮೇವಾದ್ವಿತೀಯಂ ಅನ್ನುವಂತಹ ಶ್ರುತಿ ಎಂಬ ಸರ್ಪ ಇದೆಯಲ್ಲ, ಇದು ಅನ್ಯತ್ರ ಹೋಗದು. ಅನ್ಯತ್ರ ಹೋಗದು ಅಂದ್ರೆ ಐಕ್ಯವನ್ನ ಮಿಥ್ಯಾ ಅಂತ ಹೇಳೋದು ಬಿಟ್ಟು ಇನ್ಯಾವುದನ್ನೋ ಮಿಥ್ಯಾ ಅಂತ ಹೇಳಲಿಕ್ಕೆ ಅದು ಹೋಗೋದಿಲ್ಲ. ಒಂದರಿದುದರ ಸಂಪೂರ್ಣವಾಗಲು ಮತ್ತೆ ಎರಗದು. ಒಂದರಿಂದ ಉದರ ಸಂಪೂರ್ಣ. ಇಲಿಯನ್ನ ನುಂಗಿದಂತಹ ಹಾವಿಗೆ ಹೊಟ್ಟೆ ತುಂಬಿದೆ ಎಂದ ಮೇಲೆ ಅದು ಇನ್ನೊಂದು ಇಲಿಯನ್ನು ಹುಡುಕೊಂಡು ಹೋಗೋದೇ ಇಲ್ಲ, ತೃಪ್ತಿಯಿಂದ ಹೊರಟೋಯ್ತು. ಅದರಂತೆ ಏಕಮೇವಾದ್ವಿತೀಯಂ ಅನ್ನುವ ಶ್ರುತಿ ಅದ್ವಿತೀಯಂ ಎಂಬಂತಹ ಪದದಿಂದ ಬ್ರಹ್ಮನಿಗಿಂತ ಭಿನ್ನವಾದ ಐಕ್ಯ, ಆ ಐಕ್ಯ ಮಿಥ್ಯಾ ಅಂತ ಹೇಳಿ ಸುಮ್ಮನೆ ತನ್ನ ಹೊಟ್ಟೆ ತುಂಬಿಸ್ಕೊಂಡ್ಬಿಡುತ್ತದೆ. ಅಂದ್ರೆ ಅದು ಏನು ಹೇಳಬೇಕೋ ಹೇಳಿದಂತೆ ಆಗ್ತದೆ. ಮತ್ತೆ ಅದು ಹೇಳೋದಕ್ಕೆ ಬೇರೆ ಏನೂ ಬೇಕಿಲ್ಲ. ಆದ್ದರಿಂದ ಐಕ್ಯ ಒಂದು ಸುಳ್ಳು ಅಂತ ಹೇಳಿಬಿಟ್ಟು ಸಾಕು. ಆ ಶ್ರುತಿ ನಮಗೆ ಎಲ್ಲ ಕಾರ್ಯವನ್ನು ಮಾಡಿಕೊಟ್ಟಂತೆ. ಆದ್ದರಿಂದ ಆ ಶ್ರುತಿ ಐಕ್ಯವನ್ನ ಮಿಥ್ಯಾ ಅಂತ ಹೇಳಿ ಆ ಪರಮಾತ್ಮನನ್ನು ವರ್ಣನೆ ಮಾಡಿ
ಅನ್ಯತ್ರ ಹೋಗದು. ಪರಮಾತ್ಮನ ವರ್ಣನೆಯನ್ನು ಬಿಟ್ಟು ಬೇರೆ ಯಾವುದೋ ವಿಷಯವನ್ನು ಹೇಳಲಿಕ್ಕೆ ಶ್ರುತಿ ಹೋಗೋದಿಲ್ಲ. ಇಲ್ಲ, ಅದನ್ನೂ ಹೇಳುತ್ತದೆ, ಇದನ್ನೂ ಹೇಳುತ್ತದೆ. ಅದ್ವಿತೀಯಂ ಅನ್ನೋ ಶ್ರುತಿ ಬ್ರಹ್ಮನಿಗಿಂತ ಭಿನ್ನವಾದ ಐಕ್ಯ ಎಂಬ ಧರ್ಮವೂ ಮಿಥ್ಯಾ ಅಂತ ಹೇಳ್ತದೆ. ಉಳಿದ ಆಕಾಶಾದಿ ಪ್ರಪಂಚವೂ ಕೂಡ ಎಲ್ಲಾ ಮಿಥ್ಯಾ ಅಂತ ಹೇಳ್ತದೆ. ಎರಡನ್ನೂ ಮಿಥ್ಯಾ ಅಂತ ಹೇಳ್ತದೆ ಅಂತ ಹೇಳಬಹುದಲ್ಲ. ಅಂದ್ರೆ ಒಂದರಿಂದ ಉದರ ಸಂಪೂರ್ಣವಾಗಲು ಮತ್ತೆ ಎರಡು. ಒಂದು ಇಲಿ ತಿಂದು ಆ ಹಾವಿನ ಹೊಟ್ಟೆ ತುಂಬಿರಬೇಕಾದ್ರೆ ಇನ್ನೊಂದು ಇಲಿ ಹುಡ್ಕೊಂಡು ಯಾಕೆ ಹೋಗುದು? ಹಾಗೆ ಏಕಮೇವಾದ್ವಿತೀಯಂ ಅನ್ನೋ ಶ್ರುತಿಯಲ್ಲಿರುವ ಅದ್ವಿತೀಯಂ ಎಂಬ ಶಬ್ದ ತಾನು ಒಂದು ಅರ್ಥವನ್ನ ಹೇಳಿ ಕೃತಾರ್ಥ ಆಗಿ ಬಿಡುತ್ತೆ. ಆದ್ದರಿಂದ ಐಕ್ಯ ಎಂಬ ಅರ್ಥವನ್ನು ಮಿಥ್ಯಾ ಅಂತ ತಿಳಿಸಿ ಸುಮ್ಮಾಗಿ ಬಿಡುತ್ತದೆ. ಉಳಿದದ್ದನ್ನೆಲ್ಲವನ್ನೂ ಮಿಥ್ಯಾ ಅಂತ ಅದು ಹೇಳ್ತಾ ಕೂಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅದರ ಕೆಲಸ ಇದೊಂದರಿಂದಾಗಿ ಅಲ್ಲಿಗೆ ಐಕ್ಯವನ್ನೇ ನಿಷೇಧ ಮಾಡ್ತದೆ ಅಂತ ಹೇಳಿ. ಇನ್ನು ಬಹಳ ಅಂದ್ರೆ ಮೊದಲು ಅದ್ವಿತೀಯಂ ಅನ್ನೋ ಶ್ರುತಿ ಮೊದಲಿಗೆ ಐಕ್ಯವನ್ನ ನಿಷೇಧ ಮಾಡ್ತದೆ, ಆಮೇಲೆ ಈ ಆಕಾಶಾದಿ ಪ್ರಪಂಚವನ್ನ ನಿಷೇಧ ಮಾಡ್ತದೆ. ಒಟ್ಟು ಬ್ರಹ್ಮನಿಗಿಂತ ಭಿನ್ನವಾದದ್ದನ್ನ ಮಿಥ್ಯಾ ಅಂತ ಹೇಳುದು. ಮೊದಲು ಬ್ರಹ್ಮನಿಗಿಂತ ಭಿನ್ನವಾದಂತಹ ಐಕ್ಯವನ್ನ ಮಿಥ್ಯಾ ಅಂತ ಹೇಳುದು, ಆಮೇಲೆ ಬ್ರಹ್ಮನಿಗಿಂತ ಭಿನ್ನವಾದ ಆಕಾಶಾದಿ ಪ್ರಪಂಚವನ್ನ ಮಿಥ್ಯಾ ಅಂತ ಹೇಳ್ತು ಅಂತ ಹೀಗೆ ಮಾಡಬಹುದಲ್ಲ. ಅಂತಂದ್ರೆ ಅದಕ್ಕೆ ಶಬ್ದ ಮೊದಲು ಒಂದನ್ನ ನಿಷೇಧ ಮಾಡೋದು, ಆಮೇಲೆ ಇನ್ನೊಂದನ್ನ ನಿಷೇಧ ಮಾಡೋದು ಎರಡೆರಡಿಲ್ಲ. ವಿರಮ್ಯ ವ್ಯಾಪಾರ ಅಂದ್ರೆ ನಿಂತು ನಿಂತು ಸ್ವಲ್ಪ ರೆಸ್ಟ್ ತಗೊಂಡು ಕೆಲಸ ಮಾಡು, ಇದನ್ನ ವಿರಮ್ಯ ವ್ಯಾಪಾರ ಅಂತ ಕರೀತಾರೆ. ಆದ್ದರಿಂದ ಶಬ್ದಕ್ಕಾಗಲಿ ನಮ್ಮ ಬುದ್ಧಿಗಾಗಲಿ ನಾವು ಮಾಡುವ ಕ್ರಿಯೆಗಳಿಗಾಗಲಿ ಹೀಗೆ ವಿರಮ್ಯ ವ್ಯಾಪಾರ ಅಂತಿರೋದು. ಶಬ್ದ ಒಂದರ್ಥವನ್ನ ಹೇಳುತ್ತದೆ ಅಂದ್ರೆ ಮುಗೀತು. ಬುದ್ಧಿಯು ಒಂದು ವಿಷಯವನ್ನು ವಿಷಯೀಕರಿಸ್ತದೆ ಅಂದ್ರೆ ಮುಗೀತು. 5 ನಿಮಿಷ ಬಿಟ್ಟು ಮತ್ತೊಂದನ್ನು ವಿಷಯೀಕರಿಸುವುದು ಅಂತ ಹೀಗಿಲ್ಲ. ಆದ್ರಿಂದ ಅದ್ವಿತೀಯಂ ಅನ್ನುವ ಶಬ್ದ ಮೊದಲು ಐಕ್ಯವನ್ನ ನಿಷೇಧ ಮಾಡಿತು, ಆಮೇಲೆ ಭಿನ್ನವಾದ ಅನೇಕ ವಸ್ತುಗಳನ್ನ ನಿಷೇಧ ಮಾಡಿತು ಅಂತ ಹೀಗೆ ಒಂದು ಸಮಾಧಾನ ಕೊಡೋದು ಸಮಂಜಸ ಆಗೋದಿಲ್ಲ. ಇದನ್ನೇ ಯುಕ್ತಿ ಮಲ್ಲಿಕೆಯಲ್ಲಿ ವಾದನ, ಇದು ನ್ಯಾಯರತ್ನಾವಳಿ ಎಂಬ ತಮ್ಮ ಗ್ರಂಥದಲ್ಲಿ ಅತಃ ತವೈವ ಅದ್ವೈತಮೇವ ದ್ವಿತೀಯಂ ಅಭವದ್ಬಲಾತ್ ಉಪಸ್ಥಿತ ಪರಿತ್ಯಾಗೆ ಕಾರಣಾಭಾವತ ಶ್ರುತಿ ದ್ವಿತೀಯಂ ಇದಮೇವಾದೌ ನಿಷೇಧೇತ್ ಇತಿ ಮೇಮತಿಃ. ಶಬ್ದ, ಬುದ್ಧಿ, ಕರ್ಮ ಇವುಗಳಲ್ಲಿ ವಿರಮ್ಯ ವ್ಯಾಪಾರ ಇಲ್ಲ ಅಂತ. ವಿರಮ್ಯ ವ್ಯಾಪಾರ ಅಂದ್ರೆ ಬಿಟ್ಟು ಕೆಲಸ ಮಾಡುವುದು. ಮೊದಲು ಒಂದನ್ನು ಹೇಳೋದು, ಆಮೇಲೆ ಇನ್ನೊಂದನ್ನು ಹೇಳೋದು, ಇವೆಲ್ಲ ವಿರಮ್ಯ ವ್ಯಾಪಾರ. ಮೊದಲು ಒಂದನ್ನು ಗ್ರಹಿಸೋದು, ಆಮೇಲೆ ಇನ್ನೊಂದನ್ನು ಗ್ರಹಿಸೋದು ಅಂತ ಬುದ್ಧಿಯ ವಿರಮ್ಯ ವ್ಯಾಪಾರ. ಆ ರೀತಿಯಲ್ಲಿ ಶಬ್ದಕ್ಕಾಗಲಿ ಬುದ್ಧಿಗಾಗಲಿ ಅಂತಹ ವಿರಮ್ಯ ವ್ಯಾಪಾರ ಬಿಟ್ಟು ಕೆಲಸ ಮಾಡುವಿಕೆ ಅನ್ನೋದಿಲ್ಲ. ಆದ್ರಿಂದ ಮೊದಲೊಮ್ಮೆ ಐಕ್ಯ ಬೋಧನೆ ಮಾಡುವುದು, ಆಮೇಲೆ ದ್ವಿತೀಯ ವಸ್ತುಗಳನ್ನ ನಿಷೇಧ ಮಾಡೋದು ಅಂತ ಅರ್ಥ ಸಮಂಜಸ ಅಲ್ಲ. ಇದನ್ನ ನ್ಯಾಯರತ್ನಾವಳಿ ಎಂಬ ಗ್ರಂಥದಲ್ಲಿ ವಾದರಾಜರು ತಾವೇ ಸೂಚನೆ ಮಾಡಿದ್ದಾರೆ. ಅತಸ್ತವಾದ್ವೈತಮೇವ ದ್ವಿತೀಯಂ ಅಭವದ್ಬಲ.
ಏಕಮೇವಾದ್ವಿತೀಯಂ ಅನ್ನೋ ಶ್ರುತಿಗೆ ಬಲಾತ್ಕಾರದಿಂದ ನೀನು ಅದ್ವಿತೀಯ ಅಂದ್ರೆ ಬ್ರಹ್ಮನಿಗಿಂತ ಭಿನ್ನವಾದದ್ದೆಲ್ಲವೂ ಸುಳ್ಳು ಅನ್ನುವ ಅರ್ಥ ಮಾಡಿದೆ ಅಂತಂದ್ರೆ ತವ ಅದ್ವೈತಮೇವ ದ್ವಿತೀಯಂ ಅಭವದ್ ಬಲಾತ್, ನಿನಗೆ ಇಷ್ಟ ಇರ್ಲಿ ಇಷ್ಟ ಇಲ್ಲದೆ ಇರ್ಲಿ ನೀನೇ ಸಿಕ್ಕಾಕೊಂಡ ಹಾಗೆ ಏನಾಗತ್ತೆ ಅಂದ್ರೆ ಈ ಅದ್ವೈತವೇ ಎರಡನೇ ವಸ್ತು ಆಗಿಬಿಡ್ತು. ಉಪಸ್ಥಿತ ಪರಿತ್ಯಾಗೆ ಕಾರಣಾಭಾವತ ಶ್ರುತಿ ದ್ವಿತೀಯಂ ಇದಮೇವಾದೌ ನಿಷೇಧೇತ್ ಇತಿ ಮೇ ಮತಿಹಿ ಅಂತ ಹೇಳ್ತಾ, ಉಪಸ್ಥಿತ ಪರಿತ್ಯಾಗೆ ಕಾರಣಾಭಾವ, ಮೊದಲು ಉಪಸ್ಥಿತವಾದ ಐಕ್ಯ ಎಂಬ ಧರ್ಮದ ನಿಷೇಧ, ಅದನ್ನು ಬಿಟ್ಟು ಕಾರಣ ಇಲ್ದೇನೆ ಶ್ರುತಿ ಉಳಿದ ವೇದಾದಿ ಪ್ರಪಂಚವನ್ನ ಮಿಥ್ಯಾ ಅಂತ ಸಾಧನೆ ಮಾಡುತ್ತದೆ ಅಂತ ಹೇಳುವಂತಹದ್ದು ಇದು ಸಮಂಜಸ ಅಲ್ಲ ಅಂತ ನ್ಯಾಯ ರತ್ನಾವಳಿಯಲ್ಲೂ ಇದ್ರ ಬಗ್ಗೆ ವಾದರಾಜ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿಗೆ ಸಾಕು, ಉಳಿದದ್ದು ನಾಳೆ ಮಾಡು. ಮಧ್ವೇಶ